ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ನೋಡ್ತಾ ಇದ್ದೀರಾ ಗಣೇಶ್ ಇನ್ ಕನ್ನಡ. ಸೊ ನಾನು ನಿಮ್ಮ ಗಣೇಶ್. ಸೊ ಈ ಒಂದು ವಿಡಿಯೋದಲ್ಲಿ POCO X6 Pro 5G ಏನಿದೆ, ಸೊ ಈ ಫೋನ್ನ ಯಾವ ರೀತಿ ಫೋನ್ನ ಸ್ಪೆಸಿಫಿಕೇಶನ್ ಇದೆ ಮತ್ತು ಏನೆಲ್ಲ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ರಿವ್ಯೂನ ತಿಳ್ಕೊಂಬರೋಣಂತೆ. ಈ ಒಂದು ವಿಡಿಯೋದಲ್ಲಿ ರಿವ್ಯೂನ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ಫೋನ್ ಏನಿದೆ ಸೇಮ್ ದಿಟ್ಟು ಈ ಲುಕ್ನ ನೋಡ್ಕೊಂಡಾಗ ರೆಡ್ಮಿ ನೋಟ್ 13 Pro ಏನಿದೆ, ಸೊ ಈ 13 Pro ಪ್ಲಸ್ ಏನು ಲಾಂಚ್ ಆಗಿತ್ತು ರೆಡ್ಮಿ ನೋಟ್ 13 ಸೇಮ್ ಸ್ಪೆಸಿಫಿಕೇಶನ್ ಸೇಮ್ ಫೋನ್ ಲುಕ್ನ ಒಳಗೊಂಡು ಬಂದಿದೆ ಅಂತ ಹೇಳ್ಬೋದು. ಈ ಒಂದು ಫೋನ್ ಯಾಕೆ ಈ ರೀತಿ ಮಾಡುತ್ತೆ ಮತ್ತು ಯಾಕೆ ಈ ರೀತಿ ಕನ್ಫ್ಯೂಸ್ ಮಾಡ್ತಾರೆ ಮಾರ್ಕೆಟಲ್ಲಿ ಅನ್ನೋದಾದರೆ, ಬ್ರ್ಯಾಂಡ್ಸ್ಗಳು ರೆಡ್ಮಿ, ಶೋಮಿ ಇವರೆಲ್ಲ ಏನಿದ್ದಾರೆ, ಸೊ ಇವರೆಲ್ಲ ಒಂದೇ ಬ್ರ್ಯಾಂಡ್. ಸೊ ಯಾವ ಫೋನು ಕೂಡ ಸೇಲ್ ಆದರೂ ಕೂಡ ಮಾರ್ಕೆಟಲ್ಲಿ ಬೆಳೆದು ತಮ್ಮದೇ ಬ್ರ್ಯಾಂಡ್, ರೆಡ್ಮಿ ಬ್ರ್ಯಾಂಡ್ ಅಷ್ಟೇ. ಸೊ ಈ ಒಂದು ಹೆಸರುಗಳನ್ನ ಚೇಂಜ್ ಮಾಡಿರ್ತಾರೆ ಹೊರತು ಬೇರೆ ಯಾವುದೇ ರೀತಿ ಏನು ಚೇಂಜಸ್ಗಳು ಇರೋದಿಲ್ಲ. ನೀವು ರೀಸೆಂಟಾಗಿ ನೋಡ್ಕೋಬೋದು, ವಿವೋದವರು ಐಕೂನ ಯಾವ ರೀತಿ ತೊಗೊಂಡು ಬಂದರು, ಒಂದು ಪ್ರೊಸೆಸರ್ಗಳಲ್ಲೆಲ್ಲ ಯಾವ ರೀತಿ ಅಪ್ಗ್ರೇಡ್ ತೊಗೊಂಡ್ಬಂದರು, ಅದೇ ರೀತಿ ಇವರು ಕೂಡ ಒಂದು ಡಿಸ್ಪ್ಲೇ ವೈಸ್ ಆಗಿರ್ಬೋದು, ಒಂದು ಲುಕ್ ವೈಸ್ ಆಗಿರ್ಬೋದು, ಒಂದು ಡಿಸೈನ್ ವೈಸ್ ಆಗಿರ್ಬೋದು, ಒಂದು ಸ್ಪೆಸಿಫಿಕೇಶನ್ ವೈಸ್ ಆಗಿರ್ಬೋದು, ಈ ರೀತಿ ಎಲ್ಲ ಫೋನ್ಸ್ಗಳನ್ನ ತುಂಬ ವೇರಿಯಂಟ್ಗಳಲ್ಲಿ ಲಾಂಚ್ ಮಾಡಿಬಿಟ್ಟು ಜನಗಳಿಗೆ ತುಂಬ ಕನ್ಫ್ಯೂಸ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಏನಾದರೂ ಇರಲಿ, ಸೊ ನೀವು ಫೋನ್ ತೊಗೊಳ್ತಿರ್ಬೇಕಾದ್ರೆ ಅದು ನಿಮ್ಮ ಜಾಣತನದ ಮೇಲೆ ಫೋನ್ನ ಪರ್ಚೇಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಏನೇ ಆಗಿರಲಿ, ಸೊ ಈ ಒಂದು ವಿಡಿಯೋದಲ್ಲಿ POCO X6 Pro 5G ಬಗ್ಗೆ ಒಂದು ರಿವ್ಯೂನ ತೊಗೊಂಡ್ಬಂದಿದ್ದೀನಿ. ಸೊ ಈ ಒಂದು ರಿವ್ಯೂ ಹೇಗಿದೆ ಏನಿದೆ ಅಂತಂದ್ಬಿಟ್ಟು ಲಾಸ್ಟಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಚಾನಲ್ಗೆ ಏನಾದರೂ ಹೊಸಬರಾಗಿದ್ದೀರಪ್ಪ ಅಂತಂದರೆ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋಗಬೇಡಿ. ಸೊ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ. ನಾ ಏನು ಹೇಳಿದೆ ಆಗಲೇ, ನೋಟ್ 13 Pro 5G ಏನಿದೆ ಸುಮ್ದಿಟ್ಟು ಅದೇ ರೀತಿ ಈ ಫೋನ್ನು ಕೂಡ ನೋಡೋಕ್ಕೆ ನಮಗೆ ಡಿಸೈನ್ ವೈಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇದೊಂದು ಅದನ್ನೇ ಒಳಗೊಂಡು ಬಂದಿದೆ ಅಂತ ಕೂಡ ಹೇಳ್ಬೋದು. ಇನ್ನು ಡಿಸ್ಪ್ಲೇ ನೋಡ್ಕೊಂಡ್ಬಪ್ಪ ಅಂತಂದರೆ 6.6 ಇಂಚಸ್ನ ಒಂದು AMOLED ಡಿಸ್ಪ್ಲೇನ ಇದರಲ್ಲಿ ನಮ್ಗೆ ನೋಡೋಕೆ ಸಿಗ್ತಾ ಇದೆ ಮತ್ತು 120 Hz ರಿಫ್ರೆಶ್ ರೇಟ್ ಇದರಲ್ಲಿ ನಮಗೆ ನೋಡ್ಕೋಬೋದು. ಇನ್ನು ಗೋರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಕೂಡ ಇದರಲ್ಲಿ ಸಿಗ್ತಾ ಇದೆ. ಇನ್ನು ನಮಗೆ ಪಂಚ್ ಹೋಲ್ ಕ್ಯಾಮ್ರಾ ಕೂಡ ಇದರಲ್ಲಿ ನಾವು ನೋಡ್ಕೋಬೋದು. ಇನ್ನು ಡಿಸ್ಪ್ಲೇ ವೈಸ್ ಎಲ್ಲ ನಾವು ನೋಡ್ಕೊಂಡಾಗ ಒಂದು ಚೆನ್ನಾಗಿದೆ, ಒಂದು ವೆಲ್ ಫೋನ್ ಅಂತೂ ಕೂಡ ನಮಗೆ ನೋಡೋಕೆ ಒಂದು ಲುಕ್ ವೈಸ್ ಅಂತೂ ಚೆನ್ನಾಗಿ ಅನಿಸುತ್ತೆ. ಫೋನ್ ಮಾತ್ರ ಏನು ಇಶ್ಯೂಸ್ ಕಂಡು ಬರೋಲ್ಲ, ಯಾಕಂತಂದರೆ ಫೋನ್ ಪೋಕೋದವರು ಅಂತ ತಕ್ಷಣ ಒಂದು ಲೆವೆಲ್ಗೆ ಬಿಲ್ಡಲ್ಲಿ ಅವರು ಕೂಡ ಒಂದು ಲೆವೆಲಲ್ಲಿ ಸಖತ್ ಬಿಲ್ಡ್ ಮಾಡ್ತಾರೆ. POCO ಫೋನ್ ಅಂದ ತಕ್ಷಣ ಕಲರ್ಸ್ ವೈಸ್ ಆಗಿರ್ಬೋದು, ಡಿಸೈನ್ ವೈಸ್ ಆಗಿರ್ಬೋದು, ಈ ಒಂದು ಫೋನ್ ನಂಗೆ ಸಖತ್ ಇಷ್ಟ ಆಗುತ್ತೆ ಕಲರ್ ವೈಸ್ ಮತ್ತು ಡಿಸೈನ್ ವೈಸ್. ಸೊ ಇನ್ನು ಬಿಟ್ರಪ್ಪ ಅಂತ ಬ್ರ್ಯಾಂಡಲ್ಲೇ ಐಕೂ ಬಿಟ್ಟರೆ ಮತ್ತು ಯಾವ ಫೋನ್ಸ್ಗಳು ನನಗೆ ಹಿಟ್ಸ್ ಅಲ್ಲ. ಸೊ ಅಷ್ಟೇ. ಸೊ ಇನ್ನೊಂದು ಏನಪ್ಪ ಅಂದರೆ ರ್ಯಾಮ್ ಮತ್ತು ಸ್ಟೋರೇಜ್ ನೋಡ್ಕೊಂಡಾಗ 8GB ರ್ಯಾಮ್ LPDDR4X ರ್ಯಾಮ್ ನೋಡೋಕೆ ಸಿಗ್ತಾ ಇದೆ ಮತ್ತು 256 ಇಂಟರ್ನಲ್ ಸ್ಟೋರೇಜ್ ಮತ್ತು 128GB ಇಂಟರ್ನಲ್ಲಿ UFS 2.2GB ನಮಗೆ ಇದರಲ್ಲಿ ಸ್ಟೋರೇಜ್ನ ನೋಡೋಕೆ ಸಿಗ್ತಾ ಇದೆ. ಇನ್ನು ಪ್ರೊಸೆಸರ್ ನೋಡ್ಕೊಂಡ್ರಪ್ಪ ಅಂತಂದರೆ ಸ್ನ್ಯಾಪ್ಡ್ರ್ಯಾಗನ್ 7 Gen 2 ಇದರಲ್ಲಿ ಪ್ರೊಸೆಸರ್ನ ನಾವು ನೋಡೋಕೆ ಸಿಗ್ತಾ ಇದೆ. ಸೊ ಇದರಿಂದಾಗಿ ಈ ಫೋನ್ ಒಂದು ಪವರ್ಫುಲ್ ಫೋನ್ ಅಂತೂ ಕೂಡ ಹೇಳ್ಬೋದು, ಒಂದು ಸಖತ್ ಪರ್ಫಾರ್ಮೆನ್ಸ್ ಫೋನ್ ಅಂತೂ ಕೂಡ ಹೇಳ್ಬೋದು. ಯಾಕಂದರೆ ಸ್ನ್ಯಾಪ್ಡ್ರ್ಯಾಗನ್ 7 Gen 2 ಪ್ರೊಸೆಸರ್ ಕೊಡ್ತಾ ಇರೋದ್ರಿಂದ ಈ ಫೋನ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಫೋನ್ ಅಂತೂ ಕೂಡ ಕರೀಬಹುದು. ಇನ್ನು ಕ್ಯಾಮ್ರಾ ವೈಸ್ ಬರೋಣ. ಸೊ ಕ್ಯಾಮ್ರಾದಲ್ಲಿ ಇದರಲ್ಲಿ ನಾವು ಬ್ಯಾಕ್ ಸೈಡಲ್ಲಿ ನೋಡ್ಕೊಂಡು 3 ಕ್ಯಾಮ್ರಾ ನಮಗೆ ನೋಡೋಕೆ ಸಿಗ್ತಾ ಇದೆ. ಅದು ಇನ್ ಕ್ಯಾಮ್ರಾ ಬಂದ್ಬಿಟ್ಟು 108 MP ಒಳಗೆ ಇದು ಕ್ಯಾಮ್ರಾ ಶೂಟ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಸ್ಪೈಡ್ ಆ್ಯಂಗಲ್ ಬಂದ್ಬಿಟ್ಟು 8 MP ಇರುತ್ತೆ. ಇನ್ನು ಮ್ಯಾಕ್ರೋ ಸೆನ್ಸ್ ಬಂದ್ಬಿಟ್ಟು 2 MP ಒಳಗಿರುತ್ತೆ. ಸೊ ಇನ್ನೇ 3 ಕ್ಯಾಮ್ರಾ 4 ಕ್ಯಾಮ್ರಾಗಳು ಕೊಟ್ಬಿಟ್ಟು ಬ್ರ್ಯಾಂಡ್ಸ್ ತುಂಬ ಕನ್ಫ್ಯೂಸ್ ಮಾಡಾಕತ್ತೆ. ಸೊ ಯಾವುದಕ್ಕೂ ಕೂಡ ಕೆಲಸಕ್ಕೆ ಬರಲ್ಲ. ಸೊ ಇಲ್ಲಿ ಮೇನ್ ಕ್ಯಾಮ್ರಾದಲ್ಲೇ ಎಲ್ಲ ಥರದ ಆಪ್ಟಿಮೈಸೇಷನ್ ಮಾಡ್ಕೊಳಕ್ಕೆ ಕೊಟ್ಬಿಟ್ಬಿಟ್ರೆ ಅಂತಂತೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು, ಅದರಲ್ಲೇ ಫೋರ್ಟ್ರೇಟ್ ಹಾಕೋಬೋದು, ಎಲ್ಲ ಪ್ರತಿಯೊಂದನ್ನು ಕೂಡ ಕೊಟ್ಟರು ಅಂತಂದರೆ ಒಂದು ಚೆನ್ನಾಗಿರುತ್ತೆ. ಸೊ ಮೇನ್ ಕ್ಯಾಮ್ರಾದಲ್ಲೇ ಇನ್ನೂ ಎಷ್ಟೋ ಬಿಲ್ಡ್ ಮಾಡಿಬಿಟ್ರೆ ಈ 2 ಕ್ಯಾಮ್ರಾಕನ್ನ ಖರ್ಚು ಮಾಡೋಂಥದ್ದು ಒಂದೇ ಒಂದು ಈ ಕ್ಯಾಮ್ರಾಕ್ಕೆ ಖರ್ಚು ಮಾಡಿದ್ರಪ್ಪ ಅಂತಂದರೆ ಎಷ್ಟೋ ಬ್ರ್ಯಾಂಡ್ಸ್ಗಳಲ್ಲಿ ಇನ್ನೂ ಕೂಡ ಮಿಂಚ್ಬೋದು ಅಂತ ನನ್ನ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಓಕೆ, ಇದು ಕ್ಯಾಮ್ರಾ ವಿಷಯ ಆಯಿತು. ಇನ್ನು ಫ್ರಂಟ್ ಕ್ಯಾಮ್ರಾ ಬಂದ್ರಪ್ಪ ಅಂದರೆ 16 MP ಕ್ಯಾಮ್ರಾ ನಾವು ನೋಡ್ಕೋಬೋದು. ಇಷ್ಟು ಈ POCO X5G ಒಂದು ಫೋನ್ನ ಕ್ಯಾಮ್ರಾ ವಿಷಯ ಆಯಿತು. ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬಂದ್ರಪ್ಪ ಅಂದರೆ 5100 mAh ಬ್ಯಾಟ್ರಿ ಇದರಲ್ಲಿ ನಮ್ಗೆ ನೋಡೋಕೆ ಸಿಗ್ತಾ ಇದೆ. ಇನ್ನು ಚಾರ್ಜಿಂಗ್ ಸಪೋರ್ಟ್ ಆಗ್ತಾ ಇರೋದು 67 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜರ್ ಸಪೋರ್ಟ್ ಕೂಡ ಇದು ಆಗುತ್ತಂತ ಹೇಳ್ಬೋದು. ಇನ್ನು ಫೋನ್ನ ನೋಡ್ಕೊಂಡಾಗ ಲುಕ್ ವೈಸ್ ಅಂತೂ ನಮಗೆ ಚೆನ್ನಾಗಿ ಅನಿಸುತ್ತೆ. ಇನ್ನು ಫೋನ್ನ ರೈಟ್ ಸೈಡ್ ನೋಡ್ಕೊಂಡಾಗ ಒಂದು ವ್ಯಾಲ್ಯೂಮ್ ಮೇಕರ್ ಕೀಸ್ ಮತ್ತು ಆನ್ ಬಟನ್ ಕೂಡ ನಮಗೆ ನೋಡೋಕೆ ಸಿಗ್ತಾ ಇದೆ. ಇನ್ನು ಪ್ರಮಲ್ಲಿ ನೋಡ್ಕೊಂಡಪ್ಪ ಅಂತಂದರೆ ಒಂದು ಸ್ಪೀಕರ್ ಮತ್ತು ಒಂದು USB Type-C ಒಂದು ಚಾರ್ಜಸ್ ಕೂಡ ನಮಗೆ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಫೋನ್ನ ಟಾಪ್ ಸೈಡಲ್ಲಿ ನೋಡ್ಕೊಂಡಾಗ ಒಂದು ನಾಯ್ಸ್ ಕ್ಯಾಲ್ಕುಲೇಷನ್ ಮತ್ತು ಒಂದು ಐಆರ್ ಬ್ಲಾಸ್ಟರ್ ಕೂಡ ನಮಗೆ ನೋಡೋಕೆ ಸಿಗ್ತಾ ಇದೆ. ಸೊ ಇಷ್ಟು ಈ ಫೋನ್ನ ಒಂದು ಸ್ಪೆಸಿಫಿಕೇಶನ್ ಆಗಿದೆ. ಇನ್ನು ಬ್ಯಾಕ್ ಸೈಡಲ್ಲೂ ಕೂಡ ನೋಡ್ಕೊಂಡಾಗ ಒಂದು ಒಳ್ಳೆ ಬಿಲ್ಡ್ ಅನಿಸುತ್ತೆ ಮತ್ತು ಫ್ರಂಟಲ್ಲೂ ಕೂಡ ನೋಡ್ಕೊಂಡಾಗ ಒಂದು ಗೋರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ನ ಕೊಟ್ಟಿರೋದ್ರಿಂದ ಒಂದು ಫೋನ್ನ ಲುಕ್ ವೈಸ್ ಚೆನ್ನಾಗಿ ಅನಿಸುತ್ತೆ. ಓವರಾಲ್ ಈ ಫೋನ್ನ ಬಗ್ಗೆ ಹೇಳಬೇಕಂತಂದರೆ ಒಂದು ಫೋನ್ ತೊಗೊಂಡ್ರು ಕೂಡ ಬೆಸ್ಟ್. POCOದವ್ರಿಗೆ ಎಲ್ಲ ಒಂದು ಬ್ರ್ಯಾಂಡ್ಸ್ ಇಷ್ಟ ಆಗೋರು ಕೂಡ ಈ ಫೋನ್ ತೊಗೊಂಡ್ರಪ್ಪ ಅಂತಂದ್ರೆ ಒಂದು ಒಳ್ಳೆ ವೆಲ್ ಫೋನ್ ಅಂತ ಕೂಡ ಹೇಳ್ಬೋದು. ಇನ್ನು ಕೆಲವಷ್ಟು ಜನಕ್ಕೆ POCO ಇಷ್ಟ ಆಗಲ್ಲ. ಸೊ ಅವ್ರಿಗೆಲ್ಲ ಈ ಫೋನ್ನ ತೊಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಸೊ POCO ಇಷ್ಟಪಡೋರಿಗೆ ಈ ಫೋನ್ ಓಕೆ ಅನ್ಬೋದು. ಆ್ಯಂಡ್ ಈ ಕ್ಯಾಮ್ರಾ ವೈಸ್ ಎಲ್ಲ ನಾವು ಯೂಸೇಜ್ ಮಾಡ್ಕೊಂಡಾಗ ಸೊ ಇದೆಲ್ಲ ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ಫೋನಲ್ಲಿ ಹೆಂಗೆ ಯೂಸ್ ಆಗುತ್ತೆ ಏನಿಲ್ಲ ಅಂತ ಗೊತ್ತಾಗಲ್ಲ. ಇದರಲ್ಲಿ ಕ್ಯಾಮ್ರಾದಲ್ಲಿ ಕೂಡ ನೋಡ್ಕೊಂಡಾಗ 4K
ಒಳಗಡೆ 30 FPS ಒಳಗಡೆ ಆರಾಮಾಗಿ ಸ್ಮೂತಾಗಿ ನಾವು ಫೋನ್ನ ರೆಕಾರ್ಡ್ ಮಾಡ್ಕೋಬೋದು. ಇನ್ನು 60 FPS ಅಂತೂ ಸಪೋರ್ಟ್ ಆಗಲ್ಲ, 108 ಮೆಗಾ ಪಿಕ್ಸೆಲ್ ಕೊಟ್ಟಿರ್ತಾರೆ. ಬಟ್ ಅಷ್ಟು ಒಂದು ನಮ್ಮ ಫೋನ್ ಲೆನ್ಸ್ಗಳು ಆಪ್ಟಿಮೈಸೇಷನ್ ಆಗಲ್ಲ ಆ್ಯಂಡ್ ವರ್ಕು ಕೂಡ ಆಗಲ್ಲ. ಸೊ ಯಾಕಂತಂದರೆ ಅಲ್ಲೆಲ್ಲ ಕೊಡ್ತಿರತಕ್ಕಂಥ ಒಂದು ಬೇಸಿಕ್ ಪ್ರೈಮರಿ ಕ್ಯಾಮ್ರಾ ಆಗಿರೋದ್ರಿಂದ ಈ ಎಲ್ಲ ಕ್ಯಾಮ್ರಾಸ್ಗಳು ಜಾಸ್ತಿ ವರ್ಕ್ ಆಗ್ತಿರಲ್ಲ. ಜಸ್ಟ್ ಒಂದು ಮೊಬೈಲಲ್ಲೆಲ್ಲ ಒಂದು ಆರ್ಟಿಫಿಷಿಯಲ್ ಟೈಪ್ ಯೂಸ್ ಮಾಡ್ಕೊಬೋದು ಅಷ್ಟೇ. ಬಿಟ್ಟರೆ ಎಲ್ಲ DSLR ಟೈಪ್ ಯಾವುದು ಕ್ಯಾಮ್ರಾಗಳು ಯೂಸ್ ಆಗಲ್ಲ. ಜಸ್ಟ್ 12 MP ಇರತಕ್ಕಂಥ DSLR ಕ್ಯಾಮ್ರಾಗೆ 108 ಮೆಗಾ ಪಿಕ್ಸೆಲ್ ಇರೋ ಮೊಬೈಲ್ ಕ್ಯಾಮ್ರಾಗೆ ಕಂಪೇರ್ ಮಾಡಿ ನೋಡಿದ್ರಿ ಅಂದರೆ ನಿಮಗೆ ಅಲ್ಲೇ ಅರ್ಥ ಆಗಿಬಿಡುತ್ತೆ. ಸೊ ಮೊಬೈಲ್ ಕ್ಯಾಮ್ರಾ ಯಾವ ರೀತಿ ವರ್ಕ್ ಆಗುತ್ತೆ, ಅದು DSLR ಕ್ಯಾಮ್ರಾ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ಬಿಟ್ಟು. ಸೊ ಈ ಒಂದು ಫೋನ್ನ ರಿವ್ಯೂನ ಕೊಟ್ಟಿದ್ದೀನಿ. ಸೊ ಈ ಒಂದು ರಿವ್ಯೂನ ಕೇಳಿಬಿಟ್ಟು ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ನಿಮ್ಗೆ ಏನಾದರೂ ಫೋನ್ ತೊಗೋತೀನಿ ಅನ್ನೋಂಗಿತ್ತು ಅಂತಲೇ POCO ಇಷ್ಟಪಟ್ಟು ಈ ಫೋನ್ನ ತೊಗೋಬೋದು. ನಮಗೆ ಬ್ರ್ಯಾಂಡ್ ಇಂಪಾರ್ಟೆಂಟ್ ಇಲ್ಲ, ನಮಗೆ ಪ್ರೊಸೆಸರ್ ಮತ್ತು ಕ್ಯಾಮ್ರಾ ಮತ್ತು ಇಷ್ಟೇ ಇಂಪಾರ್ಟೆಂಟ್ ಅನ್ನೋಂಗಿದ್ರೆ ಈ ಫೋನು ನೀವು ಕಣ್ಣು ಮುಚ್ಕೊಂಡು ಆರಾಮಾಗಿ ತೊಗೋಬೋದು. ಪ್ರೊಸೆಸರ್ ಕೂಡ ಒಂದು ಒಳ್ಳೆ ಪ್ರೊಸೆಸರ್ ಇದೆ. ಒಂದು ಫೋನ್ನ ಬ್ರ್ಯಾಂಡ್ ಅಂತ ಹೇಳಂಗಿಲ್ಲ, ಇದಕ್ಕಿಂತ ಚಲೋ ಪ್ರೊಸೆಸರ್ ಫೋನ್ಸ್ಗಳು ಲಾಂಚ್ ಆಗ್ತಾ ಇದ್ದಾವೆ ಅಪ್ಕಮಿಂಗ್ ಡೇಸಲ್ಲಿ. ಇದಕ್ಕಿಂತ ಒಳ್ಳೊಳ್ಳೆ ಫೋನ್ಸ್ ಬರ್ತಾಯಿದ್ದಾವೆ. ಈಗ ನೋಡ್ಕೊಂಡ್ರಪ್ಪ ಅಂದರೆ ಐಕು ಕೂಡ ತುಂಬ ಫೋನ್ಸ್ಗಳು ಲಾಂಚ್ ಮಾಡಲಿದೆ. ಆಮೇಲೆ ಪೋಕೋದವರು ಕೂಡ ಇನ್ನೂ ಲಾಂಚ್ ಮಾಡಲಿದ್ದಾರೆ. ರೆಡ್ಮಿ ಕಡೆಯಿಂದ ಬರ್ತಿದ್ದಾವೆ, ಆಮೇಲೆ ಒಪ್ಪೋ ಕಡೆಯಿಂದ ಬರ್ತಿದ್ದಾವೆ. ಸೊ ಇದೇ ರೀತಿ ಫೋನ್ಸ್ಗಳು ಬರ್ತಾನೆ ಇರ್ತವೆ. ಸೊ ಮಾರ್ಕೆಟಲ್ಲಿ ಇನ್ನೂ ಹೆಚ್ಚು ಕನ್ಫ್ಯೂಸ್ ಆಗ್ತಾನೆ ಇರ್ತೀವಿ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವು ಕೊಡೋಂಥ ದುಡ್ಡಿಗೆ, ನೀವು ಕೊಡ್ತಿರೋಂಥ ಅಮೌಂಟ್ಗೆ ಒಂದು ವ್ಯಾಲ್ಯೂ ಫಾರ್ ಮೊಬೈಲ್ನ ಪರ್ಚೇಸ್ ಮಾಡಿ ಅಷ್ಟೇ. ಸಿಗಂತೆ ಮುಂದಿನ ಒಂದು ವೀಡಿಯೋದಲ್ಲಿ. ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಐಕ್ಯೂ 12 5G ಬಗ್ಗೆ ರಿವ್ಯೂನ ತೊಗೊಂಡು ಬರ್ತೀನಂತೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಈ ಒಂದು ವೀಡಿಯೋ ಇಷ್ಟ ಆಗಿದೆ ನಿಜವಾಗ್ಲೂ ಲೈಕ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ಒಂದು ವೀಡಿಯೋದಲ್ಲಿ. ಸಿ ಇನ್ ದ ನೆಕ್ಸ್ಟ್ ಒನ್. ನಮಸ್ಕಾರ.